ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಕಾಗವಾಡ ತಾಲೂಕಿನ ಉಗಾರಕುರ್ದ ಪಟ್ಟಣದಲ್ಲಿ ಗುರುವಾರ ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ ಬಿಸಿಲಿನ ತಾಪಕ್ಕೆ ವ್ಯಾಪಾರಿ ಸಾವು. ಹೌದು ವೀಕ್ಷಕರೇ, ಮೂಲ ಸೌಕರ್ಯ ಕೊರತೆಗೆ ಆಕ್ರೋಶ. ಬಿಸಿಲಿನ ತಾಪಮಾನ ತಾಳಲಾರದೆ ತರಕಾರಿ ವ್ಯಾಪಾರಿ ಒಬ್ಬರು ಕುಸಿದು ಮೃತಪಟ್ಟು ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಮೃತರನ್ನು ಪಕ್ಕದ ಉಗಾರ ಬದ್ರುಕ ಗ್ರಾಮದ ವರ್ಧಮಾನ್ ಮಗ್ದುಮ್ ಎಂದು ಗುರುತಿಸಲಾಗಿದೆ. ಅವರು ಉಗಾರಕುರ್ದ ತರಕಾರಿ ಸಂತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವೇಳೆ ಏಕಾಏಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ. ಸಾರ್ವಜನಿಕರು ತಕ್ಷಣ ಆಸ್ಪತ್ರೆಗೆ ಸಾಗಿಸಲು ಮುಂದಾದರೂ ದಾರಿ ಮಧ್ಯೆ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ತರಕಾರಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಪುರಸಭೆ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಸ್ಥರಿಂದ ನಿಯಮಿತವಾಗಿ ಸಂತೆ ಕರ ವಸೂಲಿ ಮಾಡಲಾಗುತ್ತಿದ್ದರೂ ಮೂಲಭೂತ ಸೌಲಭ್ಯಗಳ ಕೊರತೆ ವರ್ಷಗಳಿಂದ ಮುಂದುವರೆದಿದೆ ಎಂದು ಆರೋಪಿಸಿದ್ದಾರೆ. ಸಂತೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇನ್ನಿತರ ಸೌಲಭ್ಯ ಇಲ್ಲದೆ ಇರುವುದಲ್ಲದೆ ಮಹಿಳೆಯರಿಗಾಗಿ ಸಮರ್ಪಕ ಶೌಚಾಲಯ ಸೌಲಭ್ಯವೂ ಕಲ್ಪಿಸಲಾಗಿಲ್ಲ. ಬೇಸಿಗೆ ಸಮಯದಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲದೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಬಿಸಿಲಿನ ತಾಪಕ್ಕೆ ಹೈರಾಣಾಗುತ್ತಿದ್ದಾರೆ ಎಂದು ದೂರಿದ್ದಾರೆ. ತಕ್ಷಣವೇ ಪುರಸಭೆ ವತಿಯಿಂದ ನೆರಳು ಇರುವ ಪ್ರದೇಶದಲ್ಲಿ ಸಂತೆ ಹಾಗೂ ವಹಿವಾಟು ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ವರದಿ ಶ್ರೀಧರ್ ಬಿರಣಗಿ, ಡಿಡಿ ಸೂಪರ್ ನ್ಯೂಸ್, ಬೆಳಗಾವಿ. ದಯಮಾಡಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.